ಈ ಮಲ್ಲದ ಮಲೆ ಏನಿದೆ ದೇವಸ್ಥಾನ, ಅದು ದೇವಸ್ಥಾನನೇ ಮುಳುಗೋಗ್ಬಿಟ್ಟಿದೆ. ರೋಡ್ ಎಲ್ಲ ಮಳೆ ಬಂದು ಇದೆಲ್ಲ ಮನೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಪಾಪ ಮನೆ ಇರೋರೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಂದೆ ಇಲ್ಲೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಮುಳುಗಿ ಇದೆ, ರೋಡಿಗೆ ಬಂದ್ಬಿಡುತ್ತೆ ನೀರು. ಅದು ಎಲ್ಲಿ ಗಂಟ ಬಂದಿದೆ ಅಂದರೆ ಫ್ರಂಟಿಂದ ಬರೋದಿಲ್ಲ. ನೋಡಿ ಈ ಕಡೆಯಿಂದ ಮುಳುಗ್ತಾ ಇದೆ ನೀರು. ಇಲ್ಲಿ ಎಲ್ಲ ನೀರು ತುಂಬ್ಕೊಬಿಟ್ಟು. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನಂಜನಗೂಡು ಹೊಳೆ ಫುಲ್ಲಾಗಿ ತುಂಬೋಗ್ಬಿಟ್ಟಿದೆ. ಸೊ ಒಂದು ವಾರದಿಂದ ಸತತವಾಗಿ ಮಳೆ ಬರ್ತಿರೋ ಕಾರಣದಿಂದ ಸೊ ಎಲ್ಲ ಕಂಪ್ಲೀಟಾಗಿ ತುಂಬಿದೆ. ಸೊ ಇದು ಕಡಿಮೆನೇ ಇನ್ನೂ. ಸೊ ಬೇಸಿಗೆ ಕಾಲದಲ್ಲೂ ತುಂಬ ಮಳೆ ಆಗಿದ್ರೆ ಈ ಟೈಮಲ್ಲಿ ಇನ್ನೂ ತುಂಬ ಜಾಸ್ತಿ ಇರ್ತಿತ್ತು. ಸೊ 4 ದಿವಸಕ್ಕೆ ನೋಡಿ ಎಷ್ಟೊಂದು ನೀರು ತುಂಬಿಬಿಟ್ಟಿದೆ. ಸೊ ನೋಡಿ ಹೆಂಗೆ ತುಂಬಿಕೊಂಡಿದೆ ನೀರು. ಸೊ ಆ್ಯಕ್ಚುಲಿ ಇದು ಕಡಿಮೆನೇ, ಇನ್ನೂ ಜಾಸ್ತಿ ಬರುತ್ತೆ. ಸೊ ಈ ವರ್ಷ ಸರಿಯಾಗಿ ಮಳೆ ಆಗದಿರೋದ್ರಿಂದ ಇದು ಕಡಿಮೆನೇ, ಒಟ್ಟಲ್ಲಿ ಇನ್ನೂ ತುಂಬ ಜಾಸ್ತಿ ಬರುತ್ತೆ. ಈ ಮಲ್ಲದ ಮಲೆ ಏನಿದೆ ದೇವಸ್ಥಾನ, ಅದು ದೇವಸ್ಥಾನನೇ ಮುಳುಗೋಗ್ಬಿಟ್ಟಿದೆ. ರೋಡ್ ಸೈಡೆಲ್ಲ ಬಂದ್ಬಿಡುತ್ತೆ. ಬನ್ನಿ ಅಲ್ಲಿ ಮುಂದೆ ನೋಡೋಣ. ಸೊ ಇದು ಮೈಸೂರು ಟು ನಂಜನಗೂಡು ರೋಡಲ್ಲಿರೋ ಒಂದು ದೇವಸ್ಥಾನ, ಇದು ಮಲ್ಲದ ಮಲೆ ಅಂತ. ಸೊ ಇಲ್ಲಿ ಕಂಪ್ಲೀಟಾಗಿ ತುಂಬೋಗ್ಬಿಟ್ಟಿದೆ. ಸೊ ಇದು ಇನ್ನೂ ಕಡಿಮೆ ಇದೆ ನೀರಿಲ್ಲಿ. ಇನ್ನೊಂದು 2 ದಿವಸ ಹೋದರೆ ಫುಲ್ಲು ದೇವಸ್ಥಾನ ಒಳಗಡೆ ಎಲ್ಲ ನೀರು ಬಂದುಬಿಡುತ್ತೆ, ರೋಡ್ ಸೈಡ್ ಎಲ್ಲನೂ. ಸೊ ನೋಡಿ ಎಲ್ಲ ಫುಲ್ಲಪ್ ಆಗಿಬಿಟ್ಟಿದೆ, ಕಸ ಗಿಸ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ನೋಡಿ ಗರ್ಭಗುಡಿ ಒಳಗಡೆ ಎಲ್ಲ ನೀರು ನಿಂತಿದೆ. ಈ ಥರ ವರ್ಷಕ್ಕೊಂದ್ಸಲ ಬಂದು ದೇವಸ್ಥಾನನೆಲ್ಲ ನೀಟಾಗಿ ಕತ್ತಲೆ ತೊಳೆದು ಹೋಗ್ತಾರೆ. ಸೊ ನೋಡಿ ಎಷ್ಟು ಫೋರ್ಸ್ ಹರಿತಿದೆ ನೀರಿಲ್ಲಿ. ಸೊ ಇದು ಬ್ರಿಡ್ಜು. ಸೊ ನೋಡಿ ಕಸ ಎಲ್ಲ ತುಂಬಿಕೊಂಡಿದೆ. ಸೊ ಅದೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ಫುಲ್ ಮುಕ್ಕಾಲು ಭಾಗ ಬರುತ್ತೆ ನೀರು ಇನ್ನೂ. ಸೊ ಇದೇ ಫಸ್ಟ್ ಏನಾಗುತ್ತೆ, ಬ್ರಿಡ್ಜು ಡ್ಯಾಮೇಜ್ ಆಗ್ತಾ ಇರೋದು ಕಾಣ್ತಾ ಇದೆಯಲ್ಲ. ಫುಲ್ ನೀರು ಬಂದಾಗ ಅದು ಹೋಗೋಕ್ಕೆ ಸೊ ಸ್ನೇಹಿತರೆ ನೋಡಿ ಇದೇನೆ ನಮ್ಮ ನಂಜನಗೂಡಿಗೆ ಫಸ್ಟ್ ಟೈಮ್ ಬ್ರಿಡ್ಜ್ ಕಟ್ಟಿದ್ದು, ಪಾದಾಚಾರಿಗಳು ಮತ್ತು ಎತ್ತಿನ ಗಾಡಿಗಳು ಹೋಗೋಕ್ಕೆ ಅಂತ. ಸೊ ಅದಾದಮೇಲೆ ಸುಮಾರು ವರ್ಷ ಆದಮೇಲೆ ಬ್ರಿಟಿಷ್ ಅವರು ಈ ಬ್ರಿಡ್ಜ್ಗೆ ಈ ಕಡೆ ರೈಲ್ವೆ ಟ್ರ್ಯಾಕ್ ಹಾಕೋತಾರೆ. ಇದೇ ಭಾರತದ ಮೊದಲ ರೈಲ್ವೆ ಬ್ರಿಡ್ಜು. ಸೊ ನೋಡಿ ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ. ಸೊ ನೀರು ನೋಡೋಕ್ಕೆ ಸುಮಾರು ಜನ ಬಂದಿದ್ದಾರೆ ಬೆಳಿಗ್ಗೆ. ಕಬ್ಬಾಳಿ ಇವತ್ತು ಕಂಪ್ಲೀಟಾಗಿ ಎಲ್ಲ ಮುಳಿಕೋತಾ ಇದೆ. ಅಯ್ಯಪ್ಪನ ದೇವಸ್ಥಾನ ಒಳಗಡೆ ಮೇಲ್ಗಡೆ ಭಾಗದಲ್ಲಿ ನೀರು ಬಂದ್ಬಿಟ್ಟಿದೆ. ನೀನು ಸ್ವಲ್ಪ ಮಾತ್ರ ಇದೆ, ಇನ್ನು ಸ್ವಲ್ಪ ಬಂದರೆ ಅರ್ಧ ಕಾಲ ಮಾಡ್ಕೊಂಡು ಫುಲ್ ಕಂಪ್ಲೀಟಾಗಿ ಮುಳುಗೋಗ್ಬಿಡುತ್ತೆ. ಎಲ್ಲ ಸ್ನಾನ ಮಾಡ್ತಾರಲ್ಲ ಅದೆಲ್ಲ ಮುಳುಗೋಗಿದೆ. ಸೊ ಓಕೆ ಬನ್ನಿ ಈಗ ಅಲ್ಲಿಗೆ ಹೋಗಿ ನೋಡೋಣ, ಅಲ್ಲಿಂದ ಏನು ಕಾಣುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಫುಲ್ ಮುಳುಗೋಗ್ಬಿಟ್ಟಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ. ಅಲ್ಲಿ ಗಂಟನೇ ಇದೆ. ಫುಲ್ ಅಲ್ಲಿಗೆ ಕೆಲವು ಮನೆಗಳು ಮುಳುಗೋಗ್ಬಿಡುತ್ತೆ. ತುಂಬ ಜಾಸ್ತಿ ಬಂದರೆ ಹತ್ಬಿಟ್ಟು ಅದು ಕಾಣ್ತಾ ಇದೆಯಲ್ಲ, ಆ ಮನೆ ಮುಳುಗೋಗ್ಬಿಡುತ್ತೆ. ಸೊ ನೋಡಿ ಸ್ನಾನದ ಗಟ್ಟೆ ಎಲ್ಲ ಮುಳುಗೋಗ್ಬಿಟ್ಟಿದೆ ಇವಾಗ ಕಂಪ್ಲೀಟಾಗಿ. ನಾನು ಬಿಡ್ತಾ ಹೊರಗಡೆ ಏನು ಹೊರಗಡೆ ಬರ್ತಿರಲ್ಲ, ಅಲ್ಲೂ ಮುಳುಗೋಗ್ಬಿಟ್ಟಿದೆ. ಯಾರನ್ನೂ ಬಿಡ್ತಾಯಿಲ್ಲ, ಸೆಕ್ಯೂರಿಟಿ ಅಲರ್ಟ್ ಆಗಿದೆ. ಸೆಕ್ಯೂರಿಟಿ ಯಾರನ್ನ ಒಳಗಡೆ ಬಿಡ್ತಾ ಇಲ್ಲ, ಯಾಕೆಂದರೆ ಎಲ್ಲ ಆ ಕಡೆ ಎಲ್ಲ ಡೌನ್ ಇದೆ, ಹಳ್ಳ ಇದೆ, ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಎಲ್ಲ
ಮಂಟಪ ಅದು ಇಷ್ಟೊಂದು ನೀರು ಬರೋಲ್ಲ, ಫುಲ್ಲು ಮುಳುಗುತ್ತೆ ಅಲ್ಲಿ ಗಂಟನೂ. ನೋಡಿ ಹೆದ್ದಾಳ್ಕಲ್ ಮಂಟಪ ಫುಲ್ ಮುಳುಗೋಗ್ಬಿಟ್ರೆ ನಂಜನಗೂಡು ಒಂದು ಅರ್ಧ ನೀರು ಫುಲ್ಲು ಮುಳ್ಕೊಂಡ್ಬಿಡುತ್ತೆ ಅಂತ ಅರ್ಥ. ಸೊ ಐ ಮೀನ್ ಈ ಭಾಗ ಸ್ಮಶಾನದೊಳಗಡೆಲ್ಲ ನೀರು ಹೋಗ್ಬಿಟ್ಟಿದೆ. ಇಲ್ಲಿ ಸ್ಮಶಾನ ಎಲ್ಲ ಫುಲ್ ಮುಳುಗೋಗ್ಬಿಟ್ಟಿದೆ. ಅಲ್ಲೇ ಎಲ್ಲ ಸುಡೋದು ಪಾಪ. ಇನ್ನಾದರೆ ಹೆಂಗೆ ಮಾತ್ರ ಗೊತ್ತಿಲ್ಲ. ಸೊ ನೋಡಿ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದೆ ಕೃಷ್ಣಗುಡಿ. ಗರ್ಭಗುಡಿ ಒಳಗಡೆಗೆ ನೀರು ಹೋಗ್ಬಿಟ್ಟಿರುತ್ತೆ. ಸೊ ಮೀಡಿಯಾದವರೆಲ್ಲ ಬಂದು ಫೋಟೋ ವಿಡಿಯೋಸ್ ಇರುತ್ತೆ ಪಾಪ. ನೋಡಿ ಫುಲ್ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ನೋಡಿ ಎಲ್ಲ ಮಳೆ ಬಂದು ಇಲ್ಲೆಲ್ಲ ಮನೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಪಾಪ. ಮನೆ ಇರೋರೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಒಳಗೆ ಬಂದಿಲ್ಲ. ಸುಮಾರು ಒಂದು 7-8 ಮನೆ ಮುಗಿದೋಗ್ಬಿಟ್ಟಿದೆ ಇಲ್ಲಿ ಈ ಕಡೆ ಸೈಡಿಗೆಲ್ಲ. ಸೊ ಇನ್ನೂ ಹತ್ತುತ್ತಾ ಇದೆ, ನೋಡ್ಬೇಕು ಇನ್ನೂ ಎಷ್ಟು ಮಟ್ಟಿಗೆ ಬರುತ್ತೆ ಅಂದ್ಬಿಟ್ಟು. ಇನ್ನೂ ಕಡಿಮೆ ಆಗಿಲ್ಲ ಮಳೆ. ಎಲ್ಲ ತುಂಬ್ಕೊಂಡೇ ಬಿಟ್ಟಿದೆ. ಮನೆ ಒಳಗಡೆ ನೀರು ಹೊಂಟೆ ಬಿಡ್ತಿದ್ದು. ಇನ್ನೂ ಕಡಿಮೆ ನೀರಿದ್ದು, ಜಾಸ್ತಿ ಬಂದು ಇನ್ನೂ ಸಖತ್ತಾಗಿ ತುಂಬ್ಕೊಂಡ್ಬಿಡುತ್ತೆ. ಇನ್ನೂ ಮಳೆ ಬೀಳ್ತಾ ಇದೆ, ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳಿದರೆ. ಸೊ ಬಂದರೆ ಇಲ್ಲೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಮುಳುಗಿ ಇದು ರೋಡಿಗೆ ಬಂದ್ಬಿಡುತ್ತೆ. ಅದು ಎಲ್ಲಿ ಗಂಟ ಬಂದಿದೆ ಅಂದರೆ ಫ್ರಂಟಿಂದ ಬರೋದಿಲ್ಲ. ಸೊ ನೋಡಿ ಈ ಕಡೆಯಿಂದ ಮುಳುಗ್ತಾ ಇದೆ ನೀರು. ಇಲ್ಲಿ ಎಲ್ಲ ನೀರು ತುಂಬ್ಕೊಬಿಟ್ಟಿದೆ. ಸೊ ಇದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರನೇ ಇರೋದಿದು. ಸೊ ಇದು ಹಿಂಭಾಗದಿಂದ ಸುತ್ತ ಒರೆಸ್ಬಿಟ್ಟಿದೆ ನೀರು, ಫುಲ್ಲು ಒಂದು ರೌಂಡು ಬಂದ್ಬಿಟ್ಟಿದೆ. ಸೊ ನೋಡಿ ಇಲ್ಲಿಗೆಲ್ಲ ನಂಜುಂಡೇಶ್ವರ ದೇವಸ್ಥಾನ. ಸೊ ಇದೆ ಇಲ್ಲಿ ತುಂಬಿಟ್ರೆ ಇಲ್ಲಿಂದ ಹರ್ಕೊಬಂದು ದೇವಸ್ಥಾನದ ಹತ್ರ ಗಂಟ ಬರುತ್ತೆ. ಇದೆಲ್ಲ ಸುತ್ತ ಆವರಿಸ್ಬಿಟ್ಟಿರುತ್ತೆ ಇದೆಲ್ಲ ಆ ಕಡೆ ಎಲ್ಲ. ಅದ್ರಲ್ಲ ಇದು ಇನ್ನೂ ಕಡಿಮೆ ಅಂತೆ, ಇನ್ನೂ ಮಳೆ ಬರ್ತಾ ಇದೆ. ಮಳೆ ಬಂದರೆ ಇನ್ನೂ ಇಲ್ಲೆಲ್ಲ ಕಂಪ್ಲೀಟಾಗಿ ಮುಳುಗೋಗ್ಬಿಡುತ್ತೆ. ಸೊ ಓಕೆ ಬನ್ನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನಾದ್ರು ಜಾಸ್ತಿ ಬಂದರೆ.